ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ಮಾರ್ಕೆಟ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತಾರೆ ನೋಡ್ಕೊಂಬೋಣ. ಫಸ್ಟ್ ಏನು ನೋಡ್ಕೊ ಬ್ಯಾಂಕ್ ನೋಡೋಣ, ಆಮೇಲೆ ನಾಳೆ ಎಕ್ಸ್ಪೈರಿ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಇಲ್ಲಿ ಸ್ವಲ್ಪ ನಾವು ಒಂದು ಡೈಲಿ ಕ್ಯಾಂಡಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಮಾರ್ಕೆಟ್ ಏನಾಗಿತ್ತಪ್ಪ ಈ ಒಂದು ಸ್ಪೇಸ್ ದಿಂದ ಮಾರ್ಕೆಟ್ ಏನಾಗಿತ್ತಪ್ಪ ಕಂಟ್ರೋಲ್ ಮಾರ್ಕೆಟ್ ಈ ಒಂದು 56,000 ತನಕ ಮಾರ್ಕೆಟ್ ಕಂಟ್ರೋಲ್ ಮೇಲ್ಗಡೆ ಹೋಗಿತ್ತಪ್ಪ ಸರ್. ಓಕೆ, ಆಮೇಲೆ ಏನಾಗಿತ್ತಪ್ಪ ಸ್ವಲ್ಪ ಅದು ಪುಲ್ವಾ ನಟಕ್ಕೆ ಏನಾಯ್ತಲ್ಲ ಅದಾಗ ಏನಾಯ್ತು ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಸ್ವಲ್ಪ ಸೆಷನ್ ತಗೊಂಡಿತ್ತು. ಇದೇನು ಹೈ ಇದೆಯಲ್ಲ, ಓಕೆ, ಎಲ್ಲಿವರೆಗೂ ಹೈ ಅನ್ನ ಕೆಳಗಡೆ ಬ್ರೇಕ್ ಮಾಡಿ ಅಲ್ಲಿವರೆಗೂ ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಬರಲ್ಲ ಅಂತ ಹೇಳಿದ್ದೆ. ಓಕೆ, ಅದೇ ರೀತಿ ಏನಾಯ್ತಪ್ಪ ಮಾರ್ಕೆಟ್ ಕೆಳಗಡೆ ಬಂತು, ಕೆಳಗಡೆ ಬಂದು ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಮೇಲೆ ಸ್ವಲ್ಪ ಏನಾಯ್ತಪ್ಪ ಅಂತಂದ್ರೆ ಇವಾಗ ರಿಜೆಕ್ಷನ್ ತಗೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಈ ಒಂದೇ ಸ್ಪೇಸ್ ಇದೆಯಲ್ಲ, ಈ ಒಂದು ಏರಿಯಾ, ಓಕೆ, ಈ ಒಂದು ಏರಿಯಾ ಏನಪ್ಪ ತುಂಬಾನೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಹೋಗಿದೆ ಅಂದ್ರೆ ಯು ಶೇಪ್ ತಗೊಂಡಿದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಬಯರ್ಸ್ ಏನಪ್ಪ ಸ್ಟ್ರಾಂಗ್ ಇದೆ, ಹೌದಾ. ಸೊ ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ. ಓಕೆ, ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಲ್ಲ ಎಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಿನ ಸೈಡ್ ಬರಂಗಿಲ್ಲ. ಈ ಒಂದು ಸ್ವಲ್ಪ ನಾವು ಒಂದು ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡ್ರಿ, ಈ ಕ್ಯಾಂಡಲ್ ಯಾವ್ದು ಐತಿಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಓಪನ್ ಆಯ್ತು, ಮೇಲ್ಗಡೆ ಹೋಯ್ತು, ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಕೆಳಗಡೆ ಕ್ಲೋಸ್ ಆಯ್ತು, ಹೌದಾ. ಇನ್ನು ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಯಾವ ರೀತಿ ಆಗಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು, ಕೆಳಗಡೆ ಬಂತು, ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಓಪನ್ ಆಯ್ತು. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಸರಿ ಕರೆಕ್ಟ್ ಐತಿ. ಓಕೆ, ಸೊ ಇಲ್ಲಿ ಬಯರ್ಸ್ ಜಾಸ್ತಿ ಇದಾರೆ ಮತ್ತು ಸೆಲರ್ಸ್ ಜಾಸ್ತಿ ಇದಾರೆ. ಒಂದ್ ವೇಳೆ ಏನಾದ್ರು ಈ ಹಾಯನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ, ಓಕೆ, ನೆಕ್ಸ್ಟ್ ಅಂದ್ರೆ ಈ ಒಂದು ಕ್ಯಾಂಡಲ್ ಅನ್ನ ಈ ಹಾಯನ್ನ ಏನಾದ್ರು ಕ್ಯಾಂಡಲ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ನೆಕ್ಸ್ಟ್ ಹಾಯ್ಗಳನ್ನ ನೋಡ್ಕೊಂತ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಹಾಯನ್ನ ಬ್ರೇಕ್ ಮಾಡಿದೆ ಮತ್ತೆ ಇನ್ನೊಂದು ಇಲ್ಲೇ ಒಂದು ಏನೋ ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ, ಓಕೆ, ಈ ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಯಾವಾಗ ಈ ಒಂದು ಲೋ ಅನ್ನ ಬ್ರೇಕ್ ಮಾಡುತ್ತೆ, ಈ ಝೋನ್ ಅನ್ನ ಬ್ರೇಕ್ ಮಾಡುತ್ತೆ, ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ, ಇಲ್ಲಿ ಬ್ಯಾಂಕ್ ನಿಫ್ಟಿಗಳು. ಓಕೆ, ಸೊ ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ ಬಂದ್ರೆ ನೋಡ್ರಿ 50 ಮಿನಿಟ್ಸ್ ಟೈಮ್ ನೋಡ್ರಿ ಎಷ್ಟು ಮಜಾ ಇದೆ ಪ್ಯಾಟರ್ನ್ ನೋಡ್ರಿ ಪ್ಯಾಟರ್ನ್. ಓಕೆ, ನೋಡ್ರಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು, ಮತ್ತೆ ಫ್ಲಾಟ್ ಓಪನ್ ಆಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿಸಿಂದ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಸಸ್ಟನ್ ಆಗ್ತಾ ಇಲ್ಲ. ಓಕೆ, ಈ ಒಂದು ಸ್ಪೇಸ್ ಏನಿದೆಲ್ಲ ಮಾರ್ಕೆಟ್ ಆಗ್ತಾ ಇಲ್ಲಪ್ಪ, ಮೇಲ್ಗಡೆ ಸಸ್ಟನ್ ಆಗ್ತಾ ಇಲ್ಲ, ಅದಕ್ಕೆ ಮಾರ್ಕೆಟ್ ಏನಪ್ಪ ಮತ್ತೆ ಕೆಳಗಡೆ ಬಂದು, ಹೌದಾ. ಸೊ ಇಲ್ಲಿ ಕೆಳಗಿನ ಸೈಡ್ ಈ ಒಂದು ಝೋನ್, ಆಮೇಲೆ ಈ ಒಂದು ಝೋನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹೌದಾ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಅನ್ನ ಮಾರ್ಕೆಟ್ ಯಾವಾಗ ಬ್ರೇಕ್ ಮಾಡುತ್ತೆ ಕೆಳಗಿನ ಸೈಡ್, ಓಕೆ, ಕೆಳಗಿನ ಸೈಡ್ ಯಾವಾಗ ಬ್ರೇಕ್ ಮಾಡುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಇರೋದು. ಇಲ್ಲಪ್ಪ ಅಂದ್ರೆ ಏನಾಗ್ತದಪ್ಪ ಅಂತ ಮಾರ್ಕೆಟ್ ಮತ್ತೆ ಇಲ್ಲಿ ಸ್ವಲ್ಪ ಸಸ್ಟನ್ ಆಗಿ ಇಲ್ಲಿ ಕನ್ಸಲ್ಟೇಷನ್ ಆಗಿ ಇದು ಬ್ರೇಕ್ ಆಗಬೇಕು. ಓಕೆ, ಡೈರೆಕ್ಟ್ ಆಗಿ ಇಲ್ಲಿ ಏನಾದ್ರು ಈ ಒಂದು ಸ್ಪೇಸ್ ಇಲ್ಲಿ ಏನಾದ್ರು ಓಪನ್ ಆಯ್ತಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಈ ರೀತಿ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂದು ಈ ರೀತಿ ಫುಲ್ ಬ್ಯಾಕ್ ಕಮ್ಯುನಿಕೇಶನ್ ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗಪ್ಪ ಅಂತಂದ್ರೆ ಒಂದು ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗ್ಬೇಕು. ಓಕೆ, ಡೈರೆಕ್ಟ್ ಆಗಿ ಇಲ್ಲಿಂದ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಡೈರೆಕ್ಟ್ ಈ ರೀತಿ ಹೋಯ್ತಪ್ಪ ಅಂತಂದ್ರೆ ಏನಾದ್ರು ನಿಂತಿದೆ. ಓಕೆ, ಮತ್ತೆ ಈ ಸ್ಪೇಸ್ ಬಂದ ಮತ್ತೆ ಕನ್ಸಲ್ಟೇಷನ್ ಆಗೇ ಬ್ರೇಕ್ ಮಾಡ್ಬೇಕು. ಡೈರೆಕ್ಟ್ ಈ ಸ್ಪೇಸ್ ಇಲ್ಲಿ ತನಕ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಮಾರ್ಕೆಟ್ ಟ್ರ್ಯಾಪ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತವೆ. ಓಕೆ, ಒಂದು ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಬೇಕು, ಒಂದು ಅರ್ಧ ತಾಸು ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಯಾವಾಗ ಬ್ರೇಕ್ ಮಾಡುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಿಲ್ಲಪ್ಪ ಅಂದ್ರೆ ಏನಾಗುತ್ತೆ ಮತ್ತೆ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಬರ್ತಪ್ಪ ಈ ಒಂದು ಸ್ಪೇಸ್ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು 55,250 ಇಲ್ಲಿವರೆಗೂ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ನೋಡ್ರಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥ ನೋಡ್ಕೊಂಡು ನೀವು ಟ್ರೇ ಮಾಡೋದು ತುಂಬಾನೇ ಒಳ್ಳೆದಂತ ನನ್ನ ಒಂದು ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ನಿಫ್ಟಿ 50 ನೋಡ್ಕೊಂಡ್ರೆ ನಿಫ್ಟಿ 50 ಹೋಗಿ ನೋಡ್ರಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಝೋನ್ ಏನಿರುತ್ತೆ ಈ ನೆಕ್ಲೈನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗೆ ಬಂದ್ರು ಕೂಡ ಇಲ್ಲಿ ಫುಲ್ ಬ್ಯಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಆಮೇಲೆ ಈ ಒಂದು ಸ್ಪೇಸ್ ಏನಿದೆ ಓಕೆ 24,500 ರೌಂಡ್ ಫಿಗರ್, ಈ ರೌಂಡ್ ಫಿಗರ್ ಏನಾಗಿತ್ತಪ್ಪ ಮಾರ್ಕೆಟ್ ರೌಂಡ್ ಫಿಗರ್ ಅಲ್ಲಿ ಸ್ವಲ್ಪ ರಿಜೆಕ್ಷನ್ ತೊಗೊಂಡ್ರು ಕೂಡ ಮತ್ತೆ ಮಾರ್ಕೆಟ್ ಏನಾಗಿತ್ತಪ್ಪ ಕೆಳಗಡೆ ಓಪನ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಮೇಲ್ಗಡೆನೆ ಕ್ಲೋಸ್ ಆಗಿರೋದ್ರಿಂದ ಯಾವಾಗ ಈ 24,500 ಓಕೆ 24,500 ಯಾವಾಗ ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗುತ್ತಾ, ಮೇಲ್ಗಡೆ ಹೋಗುವಾಗ ಎಲ್ಲಿ ತನಕ ಹೋಗುತ್ತಪ್ಪ ಅಂದ್ರೆ 24,750
ಓಕೆ ಎಷ್ಟಪ್ಪ ಅಂತಂದ್ರೆ 24,750. ಸೊ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂತಂದ್ರೆ ಮಾರ್ಕೆಟ್ದಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಇನ್ನೂ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದು ಮಾರ್ಕೆಟ್ ಕೆಳಗಡೆ ಫಾಲೋ ಆಗಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಬೇಕು. ಓಕೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಬೇಕು. ಆ ರೆಡ್ ಕ್ಯಾಂಡಲ್ ಯಾವಾಗ ಇದು ಬ್ರೇಕ್ ಮಾಡುತ್ತೆ ಕೆಳಗಿನ ಸೈಡ್, ಅವಾಗ ಮಾರ್ಕೆಟ್ ಏನಾಗ್ತದೆ ಇಲ್ಲಿ ಕೆಳಗಡೆ ಬರುತ್ತೆ. ಅಲ್ಲಿವರೆಗೆ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಸೈಡ್ ಹೋಗ್ಬೇಕಾಗಿತ್ತಪ್ಪ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗುತ್ತೆ. ಓಕೆ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡ್ಬೇಕು. ಅವಾಗ ಏನಾಗುತ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ 24,750 ನಮಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಓಕೆ ಸೊ ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ನೋಡ್ರಿ ಮಾರ್ಕೆಟ್ ಏನಿದೆಪ್ಪ ಫುಲ್ ಟಾಪ್ ದಾಗಿದೆ. ಹೌದಾ? ಸೊ ಟಾಪ್ ದಾಗಿದ್ರು ಕೂಡ ಮಾರ್ಕೆಟ್ ನೋಡ್ರಿ ಇಲ್ಲಿ ಓಪನ್ ಆಗಿದೆ. ಓಕೆ ಸೊ ಇಲ್ಲಿ ಓಪನ್ ಆದ್ರೂ ಕೂಡ ನೋಡ್ರಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇತ್ತು. ಓಕೆ ಆಮೇಲೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್. ಈ ಎಷ್ಟು ನೋಡ್ರಿ 1 2 3 4 ರೆಸಿಸ್ಟೆನ್ಸ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಯ್ತು ಮೇಲ್ಗಡೆ ಓಪನ್ ಆಯ್ತು. ಮೇಲ್ಗಡೆ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದ ಕನ್ಸೋಲೇಷನ್ ಆಕ್ಷನ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ? ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಬೈಯರ್ಸ್ ವೀಕ್ ಅದರ, ಸೆಲ್ಲರ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಅದರ ಅರ್ಥ. ಓಕೆ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ನಾಳಿನ ದಿನ ಎಲ್ಲಿ ಓಪನ್ ಆಗ್ತಕ್ಕಂಥ ತುಂಬಾನೇ ಇಂಪಾರ್ಟೆಂಟ್. ಒಂದ್ ವೇಳೆ ಏನಾದ್ರು ಮತ್ತೆ ಇದೇ ಒಂದು ಸೈಡ್ ಇದ್ರೆ ಓಪನ್ ಆಯ್ತಂದ್ರೆ, ಓಕೆ ಇದೇ ಸಾರಿ ಓಪನ್ ಆಯ್ತಂದ್ರೆ ಮತ್ತೆ ಕನ್ಸೋಲೇಷನ್ ಹಾಕಿಸಿಂದ ಮೊದಲೇ ಇದನ್ನ ಬ್ರೇಕ್ ಮಾಡ್ಬೇಕು. 24,400 ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕನ್ಸೋಲೇಷನ್ ಇದನ್ನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿತ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 24,500, ಆಮೇಲೆ 24,600 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಓಕೆ ಅಥವಾ ಕನ್ಸೋಲೇಷನ್ ಆಕ್ಷನ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ, ಇಲ್ಲಿವರೆಗೂ ಕೂಡ ಹೋಗ್ಬೋದು. 24,200 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ 24,200 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿನೂ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ, ಇಲ್ಲಿನೂ ಕೂಡ ಫ್ಲಿಪ್ ಝೋನ್ ಇದೆ. ಓಕೆ ಸೊ ಯಾವಾಗ ಈ ಒಂದು ಏರಿಯಾ ಕೆಳಗಡೆ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಮತ್ತೆ ಮಾರ್ಕೆಟ್ ಈ ಝೋನ್ ತನಕ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ ಸೊ ಮೇಲಿನ ಸೈಡ್ ಹೋಗ್ತಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಹಾಕಿಸಿಂದ ಬ್ರೇಕ್ ಮಾಡ್ಬೇಕು. ಇಲ್ಲಿ ಕೆಳಗಿನ ಸೈಡ್ ಬ್ರೇಕ್ ಮಾಡಾಕಿತ್ತಪ್ಪ ಅಂದ್ರೆ ಇಲ್ಲೇ ಕನ್ಸೋಲೇಷನ್ ಹಾಕಿಸಿಂದ ಇಲ್ಲಿ ಕೆಳಗಡೆ ಬ್ರೇಕ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗಿ ಸ್ವಲ್ಪ ಇಲ್ಲಿ ಪ್ಯಾಟರ್ನ್ ಮಾಡ್ಕೊಂಡು ಅವಾಗ ಬ್ರೇಕ್ ಮಾಡೋರು ಕೂಡ ಇಲ್ಲಿ ಕೆಳಗಡೆ ಬ್ರೇಕ್ ಮಾಡ್ತಾರೆ. ಇದು ಈ ಒಂದು ಏರಿಯಾ ಬ್ರೇಕ್ ಮಾಡೋದ್ರ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಪ್ಪ ಅಂದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ ಇಲ್ಲಿ ಕನ್ಸೋಲೇಷನ್ ಆಗುತ್ತೆ, ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡೋಕೆ ಚಾಲು ಆಗುತ್ತೆ, ಕೆಳಗಡೆ ಫಾಲೋ ಆಗಕ್ಕೆ ಚಾಲು ಆಗುತ್ತಪ್ಪ ಅಂದ್ರೆ 24,200 ಮತ್ತು 24,100 ಎರಡು ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಾಧ್ಯತೆ ಕೂಡ ಜಾಸ್ತಿ ಇರ್ತವೆ. ಓಕೆ ಸೊ ಹೀಗಾಗಿ ಏನು ಮಾಡ್ರಪ್ಪ ನಾಳಿನ ದಿನ ಮಾರ್ಕೆಟ್ ಅನ್ನ ಸರಿಯಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ.